ಹಾಗೆ ಇಬ್ಬರು ಪ್ರಮುಖ ಸಾಕ್ಷಿಗಳಾದಂಥ ಕಿರಣ್ ಹಾಗೆ ಪುನೀತ್ ಮೇಲೂ ಅದು ಪ್ರಾಸಿಕ್ಯೂಷನ್ ಅವಲಂಬಿತವಾಗಿದೆ ಅನ್ನುವಂತಾನೆ ಹೇಳ್ತಾ ಇದ್ದಾರೆ. ಅವರು ಆರೋಪಿಗಳ ಸಹಚರರು ಅಂತ ನಾವು ಭಾವಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಬ್ಬರು ಪ್ರಮುಖ ಸಾಕ್ಷಿಗಳಾದಂಥ ಕಿರಣ್ ಹಾಗೆ ಪುನೀತ್ ಮೇಲೆ ಪ್ರಾಸಿಕ್ಯೂಷನ್ ಅವಲಂಬಿತ ಆಗಿದೆ. ಅಂದ್ರೆ ಅವ್ರನ್ನ ವಿಚಾರಣೆ ನಡೆಸುವಂತ ಟೈಮ್ನಲ್ಲಿ ಅಥವಾ ನಮ್ಗಿಲ್ಲಿ ನಿಮ್ಮ ಮುಂದೆ ವಿವರಣೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅವರ ಪ್ರಾಸಿಕ್ಯೂಷನ್ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ಕೊಟ್ಟಿರುವಂಥದ್ದು ಸರಿಯಾದ ಸ್ಟೇಟ್ಮೆಂಟೋ ಅಥವಾ ಅಲ್ವೋ, ಅವರು ನಿಜಕ್ಕೂ ಸತ್ಯ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ, ಇದು ಪ್ರಾಸಿಕ್ಯೂಷನ್ ಮೇಲೆ ಅವಲಂಬಿತ ಆಗಿರುವಂಥದ್ದು. ಆಮೇಲೆ ಅವರೂ ಕೂಡ ಇಲ್ಲಿ ಆರೋಪಿಗಳ ಸಹಚರರು ಅಂತ ನಾವು ಭಾವಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಇವಾಗ ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಅವ್ರನ್ನ ಕೇವಲ ಸಾಕ್ಷ್ಯಗಳ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ, ಆರೋಪಿಗಳ ಸಹಚರರು ಅನ್ನುವಂಥ ರೀತಿಯಾಗಿ ನಾವು ಭಾವಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಬಹುಶಃ ಈ ಒಂದು ಮಾತಲ್ಲಿ ಅವರು ಭಾಳ ಸ್ಟ್ರಾಟಜಿಯನ್ನು ಹೂಡ್ತಾ ಇದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆರೋಪಿತರ ಸಹಚರರು ಅಂತೇಳಿ ಭಾವಿಸಬೇಕಾಗುತ್ತೆ ಅಂತೇಳಿ ಇಬ್ಬರು ಪ್ರಮುಖ ಸಾಕ್ಷಿಗಳಾದ ಕಿರಣ್ ಹಾಗೆ ಪುನೀತ್ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿ, ಈ ಇಡೀ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಸಮಸ್ಯೆ ಆಗ್ಬೋದಾದಂಥದ್ದು ಪುನೀತ್ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಅದು ಬಹಳ ಸಂದರ್ಭದಲ್ಲಿ ಪ್ರಸ್ತಾಪ ಬರುತ್ತೆ. ಈಗ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. A13 ದೀಪಕ್ ಕುಮಾರ್ ಶೆಡ್ನಲ್ಲಿ ಇವರು ಕಾರ್ಮಿಕರು. A13 ದೀಪಕ್ಗೆ ಕೋರ್ಟ್ ಈಗ ಆಲ್ರೆಡಿ ಜಾಮೀನನ್ನ ನೀಡಿದೆ. ಈಗ ಆಲ್ರೆಡಿ ಜಾಮೀನನ್ನ ಕೊಟ್ಟಿದೆ A13 ದೀಪಕ್ ಕುಮಾರ್ಗೆ. ಆ ವಿಚಾರವನ್ನು ಯಾಕೆ ಇವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದ್ರೆ, A13ಗೆ ಈಗ ಆಲ್ರೆಡಿ ಈ ಹಲ್ಲೆ ಮಾಡಿದಂಥವ್ರಲ್ಲಿ ಆತ ಕೂಡ ಒಬ್ಬ. ಶೆಡ್ ಅನ್ನ A13 ಆತ ಬಳಕೆ ಮಾಡ್ತಾ ಇದ್ದದ್ದು. ಏನ್ ಪಟ್ಟಣಗೆರೆ ಶೆಡ್ ಏನಿತ್ತು, ಆ ದೀಪಕ್ ಕುಮಾರೇ ಅದನ್ನ ಬಳಕೆ ಮಾಡ್ತಾ ಇದ್ದದ್ದು. ಆತನಿಗೆ ಈಗ ಆಲ್ರೆಡಿ ಜಾಮೀನು ಕೊಟ್ಟಿದೆ. ಮೋರ್ ಓವರ್ ಆತ ಈ ಹಲ್ಲೆ ಮಾಡಿದಂತ ಟೀಮ್ ನಲ್ಲಿ ಈತ ಕೂಡ ಒಬ್ಬ ಇದ್ದ. ಯಾರು? ದೀಪಕ್ ಕುಮಾರ್. ಆತನಿಗೆ ಈಗ ಆಲ್ರೆಡಿ ಬೇಲ್ ಸಿಕ್ಕಿದೆ ಅಂತ ಅಂದ್ರೆ ಉಳಿದಂತವರಿಗೂ ಕೊಡಬಹುದು ಅನ್ನುವಂಥ ರೀತಿಯಾಗಿ ಬಹುಶಃ ಸಿ ವಿ ನಾಗೇಶ್ ಅವರ ವಾದದ ಮುಂದುವರೆದ ಭಾಗ ಇರ್ಬೋದು. A13 ದೀಪಕ್ ಕುಮಾರ್ ಶೆಡ್ನಲ್ಲಿ ಕಾರ್ಮಿಕರುಗಳು ಏನಿದ್ರು ಅವರಿಗೆಲ್ಲ ಈಗ ಜಾಮೀನು ಸಿಕ್ಕಿದೆ. ಶೆಡ್ಡನ್ನು A13 ಈತಾನೇ ಬಳಕೆ ಮಾಡ್ತಾ ಇದ್ದ. ಈತ ಕೂಡ ಹಲ್ಲೆ ಮಾಡಿದಂಥವ್ರು ಒಬ್ಬ ಆಗಿದ್ದಾನೆ. ಆತನಿಗೂ ಕೂಡ ಬೇಲ್ ಸಿಕ್ಕಿದೆ ಅನ್ನುವಂಥ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗೆ ಪುನೀತಿನ ಸ್ಟೇಟ್ಮೆಂಟ್ ವಿಚಾರವಾಗಿಯೂ ಕೂಡ ಇದೀಗ ಉಲ್ಲೇಖ ಆಗ್ತಾ ಇದೆ. ಪುನೀತ್ ಯಾರು? ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ಮತ್ತೋರ್ವ ಪ್ರತ್ಯಕ್ಷದರ್ಶಿ. ಆತನ ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾ 20ನೇ ತಾರೀಕು 6ನೇ ತಿಂಗಳು, ಹಾಗೆ 21ನೇ ತಾರೀಕು 6ನೇ ತಿಂಗಳು ಅಂದರೆ 2024ರಲ್ಲಿ ಪುನೀತ್ ಎಂಬ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆ ದಾಖಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಅದೇನೇನು ಹೇಳಿದ್ದಾರೆ ಪುನೀತ್ ವಿಚಾರವಾಗಿ, ನಾನು ಮೊದಲೇ ಹೇಳಿದಾಗೆ ದರ್ಶನ್ಗೆ ಭಾಳ ಸಮಸ್ಯೆ ತಂದೊಡ್ಬೋದಾದಂಥ ಸಾಕ್ಷಿಗಳಲ್ಲಿ ಪುನೀತ್ ಸ್ಟೇಟ್ಮೆಂಟ್ ಅತಿ ಮುಖ್ಯ ಆಗುತ್ತೆ. ಹೀಗಾಗಿನೇ ಪ್ರಾಸಿಕ್ಯೂಷನ್ ಮೇಲೆ ಅವಲಂಬಿತ ಆಗಿದೆ ಅನ್ನುವಂಥದ್ದನ್ನು ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ. ಅದೇ ಆತ ಹಾಕೊಟ್ಟಂಥ ಸ್ಟೇಟ್ಮೆಂಟು ಮತ್ತೆ ಮುಂದೆ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಕೊಡ್ಬೋದಾದಂಥ ಸ್ಟೇಟ್ಮೆಂಟು ಅದೆಲ್ಲ ನೋಡೋಣ ಅನ್ನುವಂಥ ರೀತಿಯಾಗಿ ಬಹುಶಃ ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಸಿ ವಿ ನಾಗೇಶ್.